ಪೌರಾಡಳಿತ ಇಲಾಖೆಯಿಂದ 14 ಜನ ಹಿರಿಯ ಅಧಿಕಾರಿಗಳನ್ನ ಒಂದು ದಿವಸಕ್ಕೆ ವರ್ಗಾವಣೆ ಮಾಡಿದ್ದಾರೆ ಸರ್. ಇದು ಲಂಚದ ಆರೋಪ ಅಂತ ಕೇಳ್ತೀನಿ. ಇಲಾಖೆಯಲ್ಲಿ ಮಂತ್ರಿಗಳಿಗೆ ಈಗ ನನ್ನ ಇಲಾಖೆಲಪ್ಪ ಒಂದೇ 100 ಮಾಡ್ಬೋದು. ಅಲ್ಲ, ಒಂದು ದಿವಸಕ್ಕೆ ಇದೆ ಇತಿಹಾಸ ಅಂತ ಯಾರು ಹೇಳಿದ್ದು? 100 ಮಾಡ್ತೀವಿ, 100 ಮಾಡ್ಬೋದು. ಒಂದೇ ಒಂದು ದಿವಸಕ್ಕೆ ನೋಡ್ರಿ, ಅದಕ್ಕೆ ಮಂತ್ರಿಗಳಿಗೆ ಆ ಟೈಮಲ್ಲಿ ಏನಿರ್ತದೆ ಮಾಡೋಕ್ಕೆ ಅವಕಾಶಗಳಿರ್ತದೆ. ಕೆಲವು ರಿಕ್ವೆಸ್ಟ್ಗಳು ಬಂದಿರ್ತಾರೆ, ಆ ಟೈಮ್ ಆದಮೇಲೆ ಅವ್ರು ಮಾಡಿರ್ತಾರೆ. ಯಾವುದು ತಪ್ಪಲ್ಲ. ಯಾವುದೇ ಇಲಾಖೆ ಮಂತ್ರಿಗಳು 100 ಮಾಡ್ಬೋದು, 200 ಮಾಡ್ಬೋದು, 500 ಮಾಡ್ಬೋದು. ಒಂದೇ ಒಂದು ದಿವಸಕ್ಕೆ ಅವಶ್ಯಕತೆ ಇತ್ತು. ನೀನು ಆಳ್ತ ನಡೆಸೋನು, ನಾವು ಆಳ್ತ ನಡೆಸೋ ಆಡಳಿತಾತ್ಮಕ ನಿರ್ಧಾರಗಳು. ಪಟ್ಟಿ ಕೊಡಕ್ಕೆ ಕೇಳಪ್ಪ, ಅದು ಯಾವ ದಲಿತ ಕುಟುಂಬ? ಪೌರಾಡಳಿತ ಇಲಾಖೆಯಿಂದ 14 ಜನ ಹಿರಿಯ ಅಧಿಕಾರಿಗಳನ್ನ ಒಂದು ದಿವಸಕ್ಕೆ ವರ್ಗಾವಣೆ ಮಾಡಿದ್ದಾರೆ ಸರ್. ಇದು ಲಂಚದ ಆರೋಪ ಅಂತ ಕೇಳ್ತೀನಿ. ಇಲಾಖೆಯಲ್ಲಿ ಮಂತ್ರಿಗಳಿಗೆ ಈಗ ನನ್ನ ಇಲಾಖೆಲಪ್ಪ ಒಂದೇ 100 ಮಾಡ್ಬೋದು. ಅಲ್ಲ, ಒಂದು ದಿವಸಕ್ಕೆ ಇದೆ ಇತಿಹಾಸ ಅಂತ ಯಾರು ಹೇಳಿದ್ದು? 100 ಮಾಡ್ತೀವಿ, 100 ಮಾಡ್ಬೋದು. ಒಂದೇ ಒಂದು ದಿವಸಕ್ಕೆ ನೋಡ್ರಿ, ಅದಕ್ಕೆ ಮಂತ್ರಿಗಳಿಗೆ ಆ ಟೈಮಲ್ಲಿ ಏನಿರ್ತದೆ ಮಾಡೋಕ್ಕೆ ಅವಕಾಶಗಳಿರ್ತದೆ. ಕೆಲವು ರಿಕ್ವೆಸ್ಟ್ಗಳು ಬಂದಿರ್ತಾರೆ, ಆ ಟೈಮ್ ಆದಮೇಲೆ ಅವ್ರು ಮಾಡಿರ್ತಾರೆ. ಯಾವುದು ತಪ್ಪಲ್ಲ. ಯಾವುದೇ ಇಲಾಖೆ ಮಂತ್ರಿಗಳು 100 ಮಾಡ್ಬೋದು, 200 ಮಾಡ್ಬೋದು, 500 ಮಾಡ್ಬೋದು. ಒಂದೇ ಒಂದು ದಿವಸಕ್ಕೆ ಅವಶ್ಯಕತೆ ಇತ್ತು. ನೀನು ಆಳ್ತ ನಡೆಸೋನು, ನಾವು ಆಳ್ತ ನಡೆಸೋ ಆಡಳಿತಾತ್ಮಕ ನಿರ್ಧಾರಗಳು. ಪಟ್ಟಿ ಕೊಡಕ್ಕೆ ಕೇಳಪ್ಪ, ಅದು ಯಾವ ದಲಿತ ಕುಟುಂಬ?